ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸುತ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ವಿಮೋಚನ ಕಾಂಡ 19ನೇ ಅಧ್ಯಾಯ, ಅದರ 4ನೇ ವಾಕ್ಯ. ಏನೆಂದರೆ, ನಾನು ಐಗುಪ್ತ್ಯರಿಗೆ ಏನು ಮಾಡಿದೆನೋ ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದೆನೋ ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೆ. ದೇವರು ಇಸ್ರಾಯೇಲ್ ಮಕ್ಕಳನ್ನು ಐಗುಪ್ತ ದೇಶದಿಂದ ಬಿಡಿಸುವ ಒಂದು ಕೆಲಸಕ್ಕಾಗಿ ಮೋಶೆಯನ್ನು ಆರಿಸ್ಕೊಳ್ತಾರೆ. ಮೋಶೆ ಆ ಫರೋನ ಬಳಿಯಲ್ಲಿ ಹೋಗಿ ಮಾತಾಡ್ತಾನೆ. ಆದರೆ ಫರೋನ ಒಪ್ಪೋದಿಲ್ಲ. 10 ಬಾಧೆಗಳನ್ನು ಈ ಮೋಶೆ ದೇವರ ಸಹಾಯದಿಂದ ಮಾಡ್ತಾನೆ. 10ನೇ ಬಾಧೆಯಲ್ಲಿ ಮೋಶೆಯ ಆ ಒಂದು ಮಾತುಗಳನ್ನು ಕೇಳಿ, ಬಾಧೆಯ ಒಂದು ವೇದನೆಯಿಂದ ಈ ಫರೋನನು ಇಸ್ರಾಯೇಲರನ್ನ ಕಳಿಸ್ಬಿಡ್ತಾನೆ. ಅವರು ಪ್ರಯಾಣ ಮಾಡ್ತಾರೆ, ಕೆಂಪು ಸಮುದ್ರದ ಬಳಿಗೆ ಬರ್ತಾರೆ. ಅಲ್ಲಿ ಅವರು ಬೇಡ್ಕೊಳ್ತಾರೆ, ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡ್ತಾರೆ. ಅಲ್ಲಿಂದ ಮುಂದೆ ಬರ್ತಾರೆ, ಮಾರ ಅನುಭವ, ಈ ರೀತಿಯಲ್ಲಿ ಎಲ್ಲದಕ್ಕೂ ಪರಿಹಾರ ಕೊಟ್ಟು ಈಗ ಇಸ್ರಾಯೇಲ್ ಮಕ್ಕಳು ಸೀನಾಯಿ ಬೆಟ್ಟದ ಬಳಿಯಲ್ಲಿ ಬಂತಾರೆ. ಈ ಸೀನಾಯಿ ಬೆಟ್ಟದಲ್ಲಿ ಬಂದಂತಹ ಸಮಯದಲ್ಲಿ ದೇವರು ಅವರಿಗೆ ಪ್ರತ್ಯಕ್ಷವಾಗ್ತಾರೆ. ಮಾತ್ರವಲ್ಲ, ಅಲ್ಲಿ ಅವರಿಗೆ ಅನೇಕ ಆಜ್ಞಾವಿಧಿಗಳನ್ನು ನೇಮಿಸ್ತಾರೆ. ನೀವೇನು ಮಾಡಬೇಕು, ಏನು ಮಾಡಬಾರ್ದು, ಯಾವ ರೀತಿ ಇರಬೇಕು, ಯಾವ ರೀತಿ ಇರಬಾರ್ದು, ಈ ರೀತಿ ಅನೇಕ ಆಜ್ಞಾವಿಧಿಗಳನ್ನು ಮೋಶೆಯ ಮೂಲಕ ದೇವರು ಕೊಡ್ತಾರೆ. ಸೀನಾಯಿ ಬೆಟ್ಟದಲ್ಲಿರುವಂತಹ ಆ ಜನರಿಗೋಸ್ಕರವಾಗಿ. ನಮಗೆ ಗೊತ್ತು, ದಶಾಜ್ಞೆಗಳನ್ನೆಲ್ಲ ಕೊಡುವಂಥದ್ದು ಈ ಸ್ಥಳದಲ್ಲಿಯೇ. ಆದರೆ ಆ ಸಮಯದಲ್ಲಿ ದೇವರು ಮೋಶೆಯ ಮೂಲಕ ಮಾತನಾಡ್ತಾ ಇದ್ದಾನೆ. ಮೋಶೆಯ ಮೂಲಕ ದೇವರು ಮಾತಾಡ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನಾನು ಕರ್ಕೊಂಡು ಬರ್ತಾ ಇದ್ದೀನಿ. ಅದರ ಅರ್ಥ, ಹದ್ದು ತನ್ನ ಮರಿಗಳನ್ನು ಹೊತ್ಕೊಂಡು ಹೋಗುತ್ತೆ. ಒಂದು ಸ್ಥಳದಲ್ಲಿರುವಂತಹ ಮರಿಯನ್ನು ಹೊತ್ತುಕೊಂಡು ಬಹಳ ಎತ್ತರದಲ್ಲಿ ಹಾರಿ ಅದನ್ನು ಬಹಳ ದೂರದಲ್ಲಿರುವಂತಹ ಇನ್ನೊಂದು ಸ್ಥಳಕ್ಕೆ ಸೇಫಾಗಿ ಕರ್ಕೊಂಡು ಹೋಗುತ್ತೆ. ಆ ಮಾರ್ಗ ಮಧ್ಯದಲ್ಲಿ ಬಿರುಗಾಳಿಗಳಿವೆ, ಆ ಮಾರ್ಗ ಮಧ್ಯದಲ್ಲಿ ಸಮಸ್ಯೆಗಳಿವೆ. ಆದರೆ ಅದರೆಲ್ಲರ ಮಧ್ಯದಲ್ಲಿ ಅದನ್ನು ಸೇಫಾಗಿ ಕರ್ಕೊಂಡೋಗಿ ಇನ್ನೊಂದು ಸ್ಥಳಕ್ಕೆ ಅದು ಸ್ಥಳಾಂತರ ಮಾಡುತ್ತೆ. ಈಗ ದೇವರು ಮೋಶೆಯ ಮೂಲಕ ಹೇಳ್ತಾರೆ, ನಾನು ನಿಮ್ಮನ್ನು ಐಗುಪ್ತ ದೇಶದಿಂದ ಕರ್ಕೊಂಡು ಬರೋದು ಯಾವ ಥರ ಗೊತ್ತಾ? ಹದ್ದು ತನ್ನ ಮರಿಯನ್ನು ಸೇಫಾಗಿ ಕರ್ಕೊಂಡೋಗೋ ಹಾಗೆ. ಅದು ಎಷ್ಟು ಉನ್ನತವಾಗಿದ್ದರೂ ಸಹ, ಎತ್ತರವಾದಂತಹ ಸ್ಥಳವಾಗಿದ್ದರೂ ಅಲ್ಲಿಂದ ಕೆಳಗೆ ಬೀಳಿಸದೆ ಅಥವಾ ಬಿರುಗಾಳಿಗೆ ಅದನ್ನು ಬೀಳಿಸದೆ ಅದನ್ನು ಜೋಪಾನವಾಗಿ ತಗೊಂಡು ಹೋಗೋ ರೀತಿಯಲ್ಲಿ ನಿನ್ನನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಥವಾ ನಾನು ಬಯಸುವಂಥ ಸ್ಥಳಕ್ಕೆ ಸ್ಥಳಾಂತರ ಮಾಡ್ತಾ ಇದ್ದೇನೆ ಎಂಬುದಾಗಿ ಇಸ್ರಾಯೇಲ್ ಮಕ್ಕಳಿಗೆ ದೇವರು ಮೋಶೆಯ ಮೂಲಕ ಹೇಳ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಎಲ್ಲೋ ಇದ್ದಂತಹ ನಮ್ಮನ್ನು ಈ ಒಂದು ಸ್ಥಳಕ್ಕೆ, ಈಗ ನಾವಿರುವಂತಹ ಸ್ಥಳಕ್ಕೆ ನಮ್ಮನ್ನು ತಲುಪಿಸಿದ್ದು ನಮ್ಮ ಕೆಲಸವಾಗಿರಲಿಲ್ಲ, ನಮ್ಮ ಆರೋಗ್ಯವಾಗಿರಲಿಲ್ಲ, ನಮ್ಮ ಪೇರೆಂಟ್ಸ್ ಆಗಿರಲಿಲ್ಲ. ಆದರೆ ನಮ್ಮ ಸಂಗಡ ಇದ್ದಂತಹ ಸರ್ವಶಕ್ತನಾದ ದೇವರ ಸಾನ್ನಿಧ್ಯ, ನಮ್ಮ ಜೊತೆ ಇದ್ದಂತಹ ದೇವರ ಆಶೀರ್ವಾದ. ಈಗಲೇ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ಒಪ್ಪಿಸಿಕೊಂಡು ನಾವು ಹೇಳೋಣ, ಕರ್ತನೆ, ನೀನು ನನ್ನ ಜೀವಿತದಲ್ಲಿ ಮಾಡಿದಂತಹ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ನೀನು ನನ್ನನ್ನು ಈ ಮಟ್ಟಕ್ಕೆ ನಡೆಸಿದ್ದಕ್ಕಾಗಿ ಸ್ತೋತ್ರ. ನೀನು ನನ್ನನ್ನು ಇಲ್ಲಿವರೆಗೂ ತಂದದ್ದಕ್ಕಾಗಿ ಸ್ತೋತ್ರ. ಮನುಷ್ಯರ ಸಹಾಯ ವ್ಯರ್ಥವಾಗಿದ್ದಾಗ, ಮನುಷ್ಯರೆಲ್ಲರೂ ನಮ್ಮನ್ನು ಕೈ ಬಿಟ್ಟಿದ್ದಾಗ, ಮನುಷ್ಯರೆಲ್ಲರೂ ನಮ್ಮನ್ನು ದೂರ ಮಾಡಿದಾಗ, ಹದ್ದು ತನ್ನ ಮರಿಯನ್ನು ಹೊತ್ತುಕೊಂಡು ಹೋಗುವ ಹಾಗೆ ನನ್ನನ್ನು ಸೇಫಾಗಿ, ಎಷ್ಟೋ ಬಿರುಗಾಳಿಗಳು ಬೀಸಿದಾಗ, ಎಷ್ಟೋ ಇಕ್ಕಟ್ಟುಗಳು ಬಂದಾಗ, ಎಷ್ಟೋ ಸಮಸ್ಯೆಗಳು ಬಂದಾಗ, ಅದರ ನಡುವಿನಲ್ಲಿಯೂ ನನ್ನ ಕರವನ್ನು ಹಿಡಿದು ನನ್ನ ಜೊತೆಯಲ್ಲಿದ್ದು ನನಗೆ ಸಹಾಯ ಮಾಡಿದಂತಹ ನಿನ್ನ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರ. ನೀನು ಮಾಡಿದಂತಹ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಪ್ರಿಯ ದೇವರ ಮಗುವೆ, ಇಲ್ಲಿವರೆಗೂ ನೀನು ಬಂದದ್ದು, ನಿನ್ನನ್ನು ದೇವರು ಹೊತ್ಕೊಂಡು ಬಂದಿದ್ದು, ನಿನ್ನನ್ನು ಸುರಕ್ಷಿತವಾಗಿ ತಂದರು. ಬಿರುಗಾಳಿ ಬರಲಿಲ್ಲ ಅಂತಲ್ಲ, ಬೀಳುವಂಥ ಸಾಧ್ಯತೆಗಳಿರಲಿಲ್ಲ ಅಂತಲ್ಲ, ಅವೆಲ್ಲವುಗಳ ನಡುವೆ ನಿನ್ನನ್ನು ಸುರಕ್ಷಿತವಾಗಿ ತಂದಂತಹ ಒಬ್ಬ ದೇವರಿದ್ದಾನೆ. ನಿನ್ನನ್ನು ಸುರಕ್ಷಿತವಾಗಿ ನಡೆಸಿದಂತಹ ಒಬ್ಬ ದೇವರಿದ್ದಾನೆ. ಆ ದೇವರು ಇಂದಿಗೂ ಜೀವಿಸ್ತಾ ಇದ್ದಾನೆ. ಆ ದೇವರು ನಿನ್ನನ್ನು ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. ನಿನಗೆ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಾಗಿ
ದೇವರಾಗಿದ್ದಾನೆ. ಆ ದೇವರಲ್ಲಿ ನೀನು ಆಶ್ರಯಿಸುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡಿ ಮುಂದೆಯೂ ಆಶೀರ್ವಾದಕರವಾಗಿ ನಡೆಸುವುದಕ್ಕೆ ಶಕ್ತನಾದ ದೇವರು ಆತನಾಗಿದ್ದಾನೆ. ಆದ್ದರಿಂದ ಆತನ ಮುಖವನ್ನು ನೋಡೋಣ, ಆತನಲ್ಲಿ ಆಶ್ರಯಿಸೋಣ. ಕರ್ತನೆ, ನನ್ನನ್ನು ಇಲ್ಲಿವರೆಗೂ ತಂದದ್ದಕ್ಕಾಗಿ ಸ್ತೋತ್ರ, ಇಲ್ಲಿವರೆಗೂ ನಡೆಸಿದ್ದಕ್ಕಾಗಿ ಸ್ತೋತ್ರ, ಇಲ್ಲಿವರೆಗೂ ನೀನು ಮಾಡಿದ ಅದ್ಭುತಗಳಿಗಾಗಿ ಸ್ತೋತ್ರ, ನನ್ನನ್ನು ಹೊತ್ತು ಸಾಗಿದಂತಹ ನಿನ್ನ ಕೃಪೆಗಾಗಿ ಸ್ತೋತ್ರ. ದೇವರು ಹೇಳ್ತಾರೆ, ಎರಡು ರೀತಿ ಹೇಳ್ತಾರೆ. ಒಂದು, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಯೊಳಗೆ ಸೇರಿಸಿಕೊಳ್ಳುವ ಹಾಗೆ ಅಂತ ಒಂದು ಭಾಗದಲ್ಲಿ ಹೇಳ್ತಾರೆ. ಇಲ್ಲಿ ಆತನ ಹೇಳ್ತಾನೆ, ಹದ್ದು ತನ್ನ ಮರಿಗಳನ್ನು ಹೊತ್ತುಕೊಂಡು ಸಾಗುವ ಹಾಗೆ. ಅದರ ಅರ್ಥ, ಮರೆ ಮಾಡಬೇಕಾದ ಜಾಗದಲ್ಲಿ ಮರೆ ಮಾಡಿ, ಹೊತ್ಕೊಂಡು ಹೋಗಬೇಕಾದಂಥ ಜಾಗದಲ್ಲಿ ಹೊತ್ಕೊಂಡು ಹೋಗಿ ನಿನ್ನನ್ನು ಈ ಮಟ್ಟಕ್ಕೆ ತಂದ ದೇವರು. ಏನು ಮಾಡಬೇಕು ಅಂತ ಆತನಿಗೆ ಗೊತ್ತು. ಯಾವಾಗ ಆತನು ಹದ್ದು ಆಗಬೇಕು, ಯಾವಾಗ ಆತನು ಕೋಳಿ ಥರ ಆ್ಯಕ್ಟ್ ಮಾಡಬೇಕು, ಎಲ್ಲವನ್ನು ಮಾಡಿ ಇಲ್ಲಿವರೆಗೂ ನಿನ್ನನ್ನು ತಂದಿದ್ದಾರೆ. ಆದ್ದರಿಂದ ನಿನ್ನನ್ನು ಹೊತ್ತು ಸಾಗಿಸಿದ ದೇವರು ಮುಂದೆಯೂ ಹೊತ್ತು ಸಾಗಿಸುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವೃತ್ತಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನೀನು ಮಾಡಿದೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಇಲ್ಲಿವರೆಗೂ ನಮ್ಮನ್ನು ಹೊತ್ತು ತಂದದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಿನ್ನಲ್ಲಿ ಆಶ್ರಯಿಸುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.